ನೇಹಾ ತನ್ನ ಸಹಚರರಿಂದ ಸಾಹಿತ್ಯಾಳನ್ನು ಯಾರೋ ಕಾಪಾಡಿದ್ದಾರೆಂದು ಅರುಣಾದೇವಿಯವರಿಂದ ತಿಳಿದು ತಕ್ಷಣ ಆ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ಆಫೀಸಿನಿಂದ ಹೊರಟಿದ್ದಳು. ಅದೊಂದು ದೊಡ್ಡ ಬಂಗಲೆ ಎದುರು ಕಾರು ನಿಲ್ಲಿಸಿ ಒಳ ನಡೆದಳು. 10 ಜನ ದಾಂಡಿಗರಲ್ಲಿ 3 ಜನ ತಲೆ ತಗ್ಗಿಸಿ ನಿಂತಿದ್ದರು. ನೇರವಾಗಿ ಅವರೆದುರಿಗೆ ಬಂದು, ನಾನು ಹೇಳಿದ್ದು ಹುಡುಗಿ ಎಲ್ಲಿ ಎಂದು ಹಲ್ಲು ಕಚ್ಚಿ ಕೇಳಿದಳು ನೇಹಾ. ಮೇಡಮ್, ಅದು ಏನಾಯ್ತಂದ್ರೆ ಎಂದು ಏನೋ ಹೇಳಲು ಹೊರಟಾಗ, ನನಗೆ ಕತೆಯೆಲ್ಲ ಬೇಕಾಗಿಲ್ಲ, ಎಲ್ಲಿ ಅಂತ ಕೇಳಿದೆ ಎಂದು ಮಧ್ಯೆ ಬಾಯಿ ಹಾಕಿದಳು ನೇಹಾ. ಉತ್ತರವಿರಲಿಲ್ಲ ಆ ದಾಂಡಿಗರ ಬಳಿ. ನೇಹಾಳ ಕೋಪ ನೆತ್ತಿಗೇರಿತ್ತು. 3 ಜನ ದಾಂಡಿಗರ ಕೆನ್ನೆಗೆ ಚಟೀರ್ ಎಂದು ಬಾರಿಸಿ, ಹೇಳಿದ್ದು ಒಂದು ಕೆಲಸನೂ ನೆಟ್ಟಗೆ ಮಾಡೋಕ್ಕಾಗಲ್ವಾ ನಿಮಗೆ? ಇಷ್ಟು ಚಿಕ್ಕ ಕೆಲಸನೂ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಯಾವ ಕೆಲಸಕ್ಕೂ ಲಾಯಕ್ಕಲ್ಲ ನೀವು ಎಂದು ಜೋರಾಗಿ ಹೇಳಿದಾಗ, ಮೇಡಮ್, ಅದು ಕಿಡ್ನಾಪ್ ಮಾಡಿದ್ವಿ, ಆದರೆ ಯಾರೋ ಬಂದು ನಮಗೆಲ್ಲ ಸರಿಯಾಗಿ ಹೊಡೆದು ಆ ಹುಡುಗಿನ ಕರ್ಕೊಂಡು ಹೋದರು ಎಂದು ತಲೆ ತಗ್ಗಿಸಿ ಹೇಳಿದರು. ಥೂ, ನಿಮ್ಮ ಮಕ್ಕಕ್ಕಿಷ್ಟು. ಯಾವನೋ ಒಬ್ಬ ಬಂದು ನಿಮಗೆಲ್ಲ ಹೊಡೆದು ಅವಳನ್ನು ಕರ್ಕೊಂಡು ಹೋಗೋದಂತೆ. ಅವನು ಕರ್ಕೊಂಡು ಹೋಗೋವರೆಗೂ ನೀವು 3 ಜನ ಏನು ಕಡಲೆಪುರಿ ತಿಂತಾ ನಿಂತಿದ್ರೇನು? ನಾಚಿಕೆ ಆಗಲ್ವಾ ನಿಮಗೆ ಎಂದು ಮತ್ತಷ್ಟು ಜೋರಾಗಿ ಹೇಳಿದಾಗ ಉತ್ತರವಿರಲಿಲ್ಲ ಆ ದಾಂಡಿಗರ ಬಳಿ. ಇಷ್ಟೆಲ್ಲ ನಡೆದಿದ್ರು ಈ ವಿಷಯನ ನಂಗ್ಯಾಕೆ ಹೇಳಿಲ್ಲ ಪ್ರಶ್ನಿಸಿದಳು ನೇಹಾ. ನೀವು ಬೈತೀರಾ ಅಂತ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಅವರಲ್ಲೊಬ್ಬ. ನಿಯತ್ತಿಲ್ದಿರೋ ನಾಯಿಗಳ, ನಿಮ್ಮ ನಂಬಿದ್ನಲ್ಲ ನಾನು, ನನಗೆ ಬುದ್ಧಿ ಇಲ್ಲ ಎಂದು ದಡದಡನೆ ಆ ಬಂಗಲೆಯಿಂದ ಹೊರಬಂದಳು. ಅವಳು ಕಳುಹಿಸಿದ ಆ 3 ದಾಂಡಿಗರನ್ನು ಒಂದೇ ಬಾರಿಗೆ ಹೊಡೆದು ಸಾಹಿತ್ಯಾಳನ್ನು ಕರೆದುಕೊಂಡು ಹೋಗುವ ಧೈರ್ಯ ಇರುವುದು ಅಭಿಗೆ ಮಾತ್ರ. ಅವನೇ ಸಾಹಿತ್ಯಾಳನ್ನು ಕರೆದುಕೊಂಡು ಹೋಗಿರುವುದು ಎಂಬುದು ಕ್ಲಿಯರ್ ಆಗಿತ್ತು ಅವಳಿಗೆ. ಛೇ, ಈ ಅಭಿ ಯಾಕೆ ಅಲ್ಲಿಗೆ ಹೋಗಿದ್ದು? ನನ್ನ ಕೆಲಸ ಎಲ್ಲ ಕೆಡಿಸಿದ್ರು ಎಂದು ಅಸಮಾಧಾನಗೊಂಡಳು. ಮೊದಲ ಬಾರಿಗೆ ಅಭಿಯ ಮೇಲೆ ಕೋಪ ಬಂದಿತ್ತು ನೇಹಾಳಿಗೆ. ಅಷ್ಟರಲ್ಲಿ ಅವಳ ಮೊಬೈಲಿಗೆ ಅಭಿ ಕರೆ ಮಾಡಿದ್ದ. ತಕ್ಷಣ ರಿಸೀವ್ ಮಾಡಿ, ಹಲೋ ಸರ್ ಎಂದಳು. ನೇಹಾ, ನಮ್ಮ ಟೆಕ್ನಿಕಲ್ ಮ್ಯಾನೇಜರ್ ಮಿಥುನ್ ಅವರಿಗೆ ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಹೋಗಿ ಶ್ರೀಕಾಂತ್ ಅವರನ್ನು ಮೀಟ್ ಮಾಡೋಕ್ಕೆ ಹೇಳಿ, ಮುಂದಿನದ್ದು ಅವರೇ ನೋಡ್ಕೋತಾರೆ, ಓಕೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಅಭಿ. ಅಭಿ ಹೇಳಿದ ಹಾಗೆ ಮಿಥುನ್ ಅವರನ್ನು ಅಭಿ ಕಳುಹಿಸಿದ ಲೊಕೇಶನ್ಗೆ ಹೋಗಲು ಹೇಳಿ ಆಫೀಸಿಗೆ ಬಂದು ಯಾವುದೇ ಕೆಲಸ ಮಾಡಲು ಮನಸ್ಸಾಗದೆ ಸಂಜೆಯವರೆಗೂ ಸುಮ್ಮನೆ ಕುಳಿತು ಕಾಲ ಕಳೆದಳು. ಕನಕಮ್ಮನ ಜೊತೆ ಮಾರ್ಕೆಟ್ಗೆ ಹೋಗಿದ್ದ ಸಾಹಿತ್ಯ ವಾಪಸ್ಸು ಬಂದಿದ್ದು ನೋಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅಭಿ. ಆವತ್ತು ತುಂಬ ಲವಲವಿಕೆಯಿಂದ ಕನಕಮ್ಮನ ಸೆರಗಿಳಿದು ಅವರ ಹಿಂದೆ ಸುತ್ತುತ್ತಿದ್ದಳು. ಅವನು ಎಷ್ಟೋ ಬಾರಿ ಅವಳ ಮನೆಯವರ ಬಗ್ಗೆ ಕೇಳಬೇಕೆಂದುಕೊಂಡಿದ್ದ. ಆದರೆ ಅವಳೆದುರು ನಿಂತಾಗ ಮಾತನಾಡಲು ಬಂದ ವಿಷಯವನ್ನೇ ಮರೆತು ಸುಮ್ಮನೆ ಅವಳ ಮೇಲೆ ರೇಗಾಡಿ ವಾಪಸ್ಸಾಗುತ್ತಿದ್ದ. ಈ ವಿಷಯ ಅಭಿಯ ಗಮನಕ್ಕೆ ಬಂದರೂ ಉತ್ತರ ಕಂಡು ಹುಡುಕಲು ಸಾಧ್ಯವಾಗಿರಲಿಲ್ಲ ಅವನಿಗೆ. ಸಾಹಿತ್ಯ ಕನಕಮ್ಮನ ಜೊತೆ ನಗುತ್ತಾ ಪಟಪಟ ಅಂತ ಮಾತನಾಡುತ್ತಿರುವುದನ್ನು ಕಂಡ ಅಭಿಗೆ ಸ್ವಲ್ಪ ಸಮಾಧಾನವಾಯಿತು. ಮತ್ತೆ ಹೆಚ್ಚು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮದುವೆ ಕಾರ್ಯದಲ್ಲಿ ತೊಡಗಿಸಿಕೊಂಡ. ಸಂಜೆ 6 ಗಂಟೆಗೆ ಸರಿಯಾಗಿ ನೇಹಾ ಚಕ್ರವರ್ತಿ ಮನೆಗೆ ಬಂದಳು. ಅವಳನ್ನು ಆದರದಿಂದ ಸ್ವಾಗತಿಸಲು ಅರುಣಾದೇವಿಯವರು ಬಾಗಿಲ ಬಳಿಯೇ ನಿಂತಿದ್ದರು. ಹಾಯ್ ನೇಹಾ, ನಿಂಗೋಸ್ಕರನೇ ಕಾಯ್ತಿದ್ದೆ, ಬಾ ಒಳಗೆ ಎಂದು ಅರುಣಾದೇವಿಯವರು ನಗುತ್ತಾ ಬರಮಾಡಿಕೊಂಡಾಗ ನೇಹಾ ಒಳಗೆ ಬಂದು, ಆಂಟಿ, ಎಲ್ಲಿ ಆ ಡ್ರಾಮಾ ಕ್ವೀನ್ ಎಂದು ಸುತ್ತಲೂ ಕಣ್ಣಾಡಿಸಿದಳು. ಈಗ ತಾನೇ ಬಂದಿದ್ಯಾ, ನೀನು ಬಂದೆ ಅಂತ ನಾನು ಖುಷಿಯಾಗಿದ್ದೀನಿ. ಈಗ ಅವಳ ಹೆಸರು ಹೇಳಿ ನನ್ನ ಮೂಡ್ನ ಹಾಳು ಮಾಡಬೇಡ ನೇಹಾ, ಉದಾಸೀನತೆಯಿಂದ ಹೇಳಿದರು ಅರುಣಾದೇವಿಯವರು. ಬಟ್ ಆಂಟಿ, ನಾನು ಬಂದಿದ್ದು ಅವಳನ್ನು ನೋಡಿ ಮಾತಾಡ್ಸೋಕೆ.
ಸಾಹಿತ್ಯಾಳನ್ನು ಕಾಣುವ ಆತುರ ಜಾಸ್ತಿಯಾಗಿತ್ತು ನೇಹಾಳಿಗೆ. ಆ ಬಿಕಾರಿ ಹತ್ರ ನಿಂದೇ ನಮ್ಮ ಮಾತು ಎಂದು ಅಸಹನೆಯಿಂದ ನುಡಿದರು ಅರುಣಾದೇವಿಯವರು. ಆಂಟಿ, ಈಗ್ಲಿಂದಾನೇ ಮಾತಿನ ಬಿಸಿ ಮುಟ್ಟಿಸಬೇಕು, ಆಮೇಲೆ ಅಂದರೆ ತುಂಬ ಲೇಟ್ ಆಗುತ್ತೆ, ಕೋಪದಿಂದ ನುಡಿದಳು ನೇಹಾ. ಸರಿ, ಏನೋ ಒಂದು ಮಾಡು, ಒಟ್ನಲ್ಲಿ ಪೀಡಿ ತೊಲಗಿದ್ರೆ ಸಾಕು. ಮೇಲ್ಗಡೆ ಅಭಿ ಪಕ್ಕದ ರೂಮಲ್ಲಿದ್ದಾಳೆ, ಹೋಗಿ ನೋಡು. ಸದ್ಯಕ್ಕೆ ಯಾರೂ ಇಲ್ಲ ಮನೇಲಿ. ಅಭಿ ಅಭಿಲಾಷ್ನ ಕರ್ಕೊಂಡು ಹೊರಗೋಗಿದ್ದಾನೆ, ಅತ್ತೆ ಮಲಗಿದ್ದಾರೆ ಎಂದಾಗ, ಓ ಅದೇ ಬೇಕಾಗಿದ್ದು ನನಗೆ, ಅಭಿ ಇದ್ದರೆ ಅವಳ ಹತ್ರ ಮಾತಾಡೋಕ್ಕಾಗ್ತಿರ್ಲಿಲ್ಲ ಎಂದು ನಗುತ್ತಾ ಸಾಹಿತ್ಯ ಇದ್ದ ರೂಮಿಗೆ ನಡೆದಳು ನೇಹಾ. ಸಾಹಿತ್ಯ ಮಂಚಕ್ಕೆ ಹೊರಗೆ ಯಾವುದೋ ಬುಕ್ ಓದುತ್ತಿದ್ದಳು. ನೇಹಾ ಅವಳ ಬಳಿ ಬಂದವಳೆ, ಹಲೋ, ಹಾಯ್ ಡ್ರಾಮಾ ಕ್ವೀನ್ ಎಂದು ವ್ಯಂಗ್ಯವಾಗಿ ನಕ್ಕಳು. ಸಾಹಿತ್ಯ ನೇಹಾಳನ್ನು ನೋಡಿ ಪುಸ್ತಕವನ್ನು ಮಡಚಿಟ್ಟು ಎದ್ದು ನಿಂತಳು. ಹೇಗೆ, ಈ ಮನೆ, ರೂಮ್ ಎಲ್ಲ ಓಕೆ ಆಯ್ತಾ ಎಂದು ವ್ಯಂಗ್ಯವಾಡಿದಾಗ ಸುಮ್ಮನೆ ನಿಂತು ನೋಡುತ್ತಿದ್ದಳು ಸಾಹಿತ್ಯ. ಏನು ಹಾಗೆ ನೋಡ್ತಿದ್ಯಾ? ರೂಮ್ ಇಷ್ಟ ಆಗಿಲ್ಲ ಅಂದರೆ ಹೇಳು, ಬೇರೆ ರೂಮ್ಗೆ ಶಿಫ್ಟ್ ಮಾಡಿಸ್ತೀನಿ ಎಂದು ಮತ್ತೆ ವ್ಯಂಗ್ಯವಾಡಿದಳು ನೇಹಾ. ಅದಕ್ಕೂ ಉತ್ತರಿಸದೆ ಸುಮ್ಮನೆ ನಿಂತಿದ್ದಳು ಸಾಹಿತ್ಯ. ಅದೌದು, ಅಭಿ ಚೆನ್ನಾಗೇ ಮಾತಾಡಿಸ್ತಿದ್ದಾನಾ? ನಿನ್ನ ದಾರಿಗೆ ಬರ್ತಿದ್ದಾನಾ ಎಂದು ಪ್ರಶ್ನಿಸಿದಾಗ ಮತ್ತೆ ಮೌನ ವಹಿಸಿದ್ದಳು ಸಾಹಿತ್ಯ. ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ನೀನು ಮಾತಾಡೋದು ಏನಿದ್ರು ಅಭಿ ಹತ್ರ ಮಾತ್ರನಾ ಎಂದಾಗ ಅದಕ್ಕೂ ಉತ್ತರಿಸಲಿಲ್ಲ ಸಾಹಿತ್ಯ. ಲುಕ್ ಸಾಹಿತ್ಯ, ನೀನು ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದೆಯೋ ನಂಗೆ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ಈ ಮನೆ ಬಿಟ್ಟು ಹೋದರೆ ನಿಂಗೆ ಒಳ್ಳೆಯದು. ಅದು ಬಿಟ್ಟು ಅಭಿ ಜೊತೆ ಮಾತಾಡೋದು, ಸುತ್ತೋದು ಎಲ್ಲ ಮಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಸಾಹಿತ್ಯಾಳ ಹತ್ತಿರಕ್ಕೆ ಬಂದು ಹಲ್ಲು ಕಚ್ಚಿ ಎಚ್ಚರಿಕೆ ಕೊಟ್ಟಳು ನೇಹಾ. ಸಾಹಿತ್ಯ ಬಾಯೇ ಬಿಡಲಿಲ್ಲ. ಓಹ್, ನಾನು ಯಾಕೆ ಈ ಮನೆಗೆ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ ಎಂದು ಸ್ವಲ್ಪ ದೂರ ಸರಿದು ಕೇಳಿದಳು ನೇಹಾ. ಸಾಹಿತ್ಯ ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನು ನೋಡಿದಳು. ಅಭಿ ನನ್ನವನು, ನನಗೆ ಮಾತ್ರ ಸೇರಬೇಕಾದವನು. ಅವನು ಸಿಗಬೇಕಂದ್ರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ. ಸರಿಯಾಗಿ ಕೇಳಿಸ್ಕೊ, ಅಭಿ ನನಗೆ ಸಿಗಬೇಕಂದ್ರೆ ನಾನೇನು ಮಾಡೋಕ್ಕೂ ರೆಡಿ ಎಂದು ಮತ್ತೆ ಒತ್ತಿ ಹೇಳಿ ಒಮ್ಮೆ ಅವಳನ್ನೇ ದುರುಗುಟ್ಟಿ ನೋಡಿ ಕೆಳಗೆ ಬಂದಳು. ಸಾಹಿತ್ಯ ಬಿಗಿಯಾಗಿ ಹಿಡಿದಿದ್ದ ಉಸಿರನ್ನು ನಿಧಾನವಾಗಿ ಬಿಡುತ್ತಾ ತಲೆ ಮೇಲೆ ಕೈ ಹೊತ್ತು, ಇಲ್ಲಿಂದ ಹೋಗೋಣ ಅಂದರೆ ಅಭಿ ಸರ್ ಬಿಡಲ್ಲ, ಹೋಗದೇ ಇದ್ದರೆ ಇವ್ರು ಬಿಡಲ್ಲ. ಕೃಷ್ಣ, ನೀನೇ ಕಾಪಾಡಬೇಕು ನನ್ನ ಎಂದು ಮೇಲೆ ನೋಡಿ ಕೈ ಮುಗಿದಳು. ಅದಾದ ಮೇಲೆ ಪ್ರತಿದಿನ ಅರುಣಾದೇವಿಯವರು ಸಾಹಿತ್ಯಾಳಿಗೆ ಚುಚ್ಚು ಮಾತುಗಳನ್ನಾಡಿ ನೋಯಿಸುತ್ತಿದ್ದರು. ಆಗೆಲ್ಲ ಮನೆಗೆ ಹೋಗುತ್ತೇನೆ ಎಂದು ಅಭಿಯ ಬಳಿ ಹೇಳಿ ಬಯಸಿಕೊಳ್ಳುತ್ತಿದ್ದಳು. ಆದರೆ ಯಾವುದೇ ಕಾರಣಕ್ಕೂ ಅಭಿಯ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ಅದರ ಬದಲು ಅರುಣಾದೇವಿಯವರ ಮಾತುಗಳಿಂದ ಆದ ನೋವನ್ನು ಮರೆಮಾಚಿ ಅಭಿ ಹೇಳಿದನೆಂಬ ಕಾರಣಕ್ಕೆ ಅಲ್ಲೇ ಉಳಿದುಕೊಂಡಳು. ತನ್ನ ಪ್ರಾಣವನ್ನು ರಕ್ಷಿಸಿದವನ ಮೇಲೆ ಅಪಾರವಾದ ಗೌರವ, ನಂಬಿಕೆ ಅವಳಿಗೆ. ಅಭಿ ಅವಳನ್ನು ಕಾಪಾಡಿರದಿದ್ದರೆ ಅವಳು ಇಷ್ಟೊತ್ತಿಗಾಗಲೇ ಇಹಲೋಕವನ್ನೇ ತ್ಯಜಿಸಿರುತ್ತಿದ್ದಳೇನೋ. ಮದುವೆಯ ದಿನ ಹತ್ತಿರವಾಗುತ್ತಿತ್ತು. ಶಕುಂತಲಾರವರು ಹೆಚ್ಚು ಆಸಕ್ತಿ ವಹಿಸಿ ಮದುವೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರೆ, ಸೀತಾರಾಮರು ಒಲ್ಲದ ಮನಸ್ಸಿನಿಂದ ಹೆಂಡತಿ ಹೇಳಿದ ಕೆಲಸವನ್ನಷ್ಟೇ ಮಾಡಿ ರೂಮು ಸೇರಿಬಿಡುತ್ತಿದ್ದರು. ಸಹನಾಳ ಮದುವೆಯ ಎಲ್ಲ ಜವಾಬ್ದಾರಿ ಶಕುಂತಲಾರ ಮೇಲಿತ್ತು. ಅವರಿಗೆ ಸಹಾಯ ಮಾಡುತ್ತಿದ್ದವರೆಂದರೆ ಅವರ ತಾಯಿ. ಸೀತಾರಾಮರು ಸಾಹಿತ್ಯಾಳ ಬಗ್ಗೆ ಯೋಚಿಸಿದಷ್ಟು ಕುಗ್ಗಿ ಹೋಗುತ್ತಿದ್ದರು. ಅವರಿಗೆ ತನ್ನ ಹೆಂಡತಿಯ ಮೇಲಿದ್ದ ಅಪಾರವಾದ ಪ್ರೀತಿ ಎಲ್ಲ ಮಾಸುತ್ತಿತ್ತು. ಆದರೂ ಎದುರಾಡಲಿಲ್ಲ. ತನ್ನ ಪ್ರತಿಯೊಂದು ವಿಷಯದಲ್ಲಿಯೂ ಬೆಂಗಾವಲಾಗಿ ನಿಲ್ಲುತ್ತಿದ್ದವಳು ಈ ಒಂದು ವಿಷಯದಲ್ಲಿ ಅದೇಕೆ ತನ್ನ ವಿರುದ್ಧ ನಿಲ್ಲುತ್ತಿದ್ದಾಳೆಂದು ಅವರಿಗೆ ಅರ್ಥವಾಗಿರಲಿಲ್ಲ. ಎರಡೂ ಮನೆಯಲ್ಲೂ ಮದುವೆಯ ಸಂಭ್ರಮ.
ಹಿಂದಿನ ದಿನವೇ ಮದುವೆಯ ಚೌಲ್ಟ್ರಿಗೆ ಹೋಗುವ ನಿರ್ಧಾರವಾಗಿದ್ದರಿಂದ ಸೀತಾರಾಮ ಮತ್ತು ಶಕುಂತಲಾರ ಕಡೆಯವರೆಲ್ಲ ಬೇಗನೆ ಚೌಲ್ಟ್ರಿಗೆ ಹೊರಟಿದ್ದರು. ಶಕುಂತಲಾರವರು ಚೌಲ್ಟ್ರಿಗೆ ಕಾಲಿಡುತ್ತಿದ್ದಂತೆ ಅಲ್ಲಿನ ಅಲಂಕಾರ ನೋಡಿ ಬೆಸ್ತು ಬಿದ್ದರು. ಮಗಳನ್ನು ಮನದಲ್ಲೇ ಮತ್ತೊಮ್ಮೆ ಹಾಡಿ ಹೊಗಳಿದರು. ತನ್ನ ಸಂಬಂಧಿಕರಲ್ಲಿ ಮಗಳ ಅದೃಷ್ಟದ ಬಗ್ಗೆ ಕೊಚ್ಚಿಕೊಳ್ಳತೊಡಗಿದರು. ಸೀತಾರಾಮರು ಅದಾವುದರ ಪರಿವೆಯೇ ಇಲ್ಲದೆ ಅನ್ಯ ಮನಸ್ಕರಾಗೆ ಚೌಲ್ಟ್ರಿಗೆ ಕಾಲಿಟ್ಟಿದ್ದರು. ಆದರೆ ಸಹನಾಳ ಮುಖದಲ್ಲಿ ಯಾವುದೇ ರೀತಿಯ ಭಾವನೆಗಳು ಕಾಣಿಸುತ್ತಿರಲಿಲ್ಲ. ಚಕ್ರವರ್ತಿ ಮನೆಯಲ್ಲಿಯೂ ಎಲ್ಲರೂ ಲಘು ಬಗೆಯಿಂದ ಅತ್ತಿತ್ತ ಓಡಾಡುತ್ತಿದ್ದರು. ಆ್ಯಶ್ ಅಂತೂ ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ. ಅವನ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ತಮ್ಮನ ಮದುವೆ ಅಂತ ಅಭಿ ಎಲ್ಲ ಕೆಲಸದವರಿಗೂ ಸೇರಿ ಹೊಸ ಬಟ್ಟೆಗಳನ್ನು ಖರೀದಿಸಿದ್ದ. ಜೊತೆಗೆ ಸಾಹಿತ್ಯಾಳಿಗೂ ಸೀರೆಯನ್ನು ಖರೀದಿಸಿಕೊಟ್ಟಿದ್ದ. ಎಲ್ಲರೂ ರಾತ್ರಿ ಚೌಲ್ಟ್ರಿಗೆ ಹೊರಡುವ ಸಂಭ್ರಮದಲ್ಲಿದ್ದರು. ಸಾಹಿತ್ಯ ಕೂಡ ಅಭಿ ಕೊಟ್ಟ ಸೀರೆಯನ್ನು ಬ್ಯಾಗ್ನಲ್ಲಿ ತುಂಬಿಸಿ ಹೊರಡಲನುವಾಗುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಅರುಣಾದೇವಿಯವರು, ಎಲ್ಲಿಗೆ ಹೊರಡ್ತಿದ್ಯಾ ಎಂದು ಗಡುಸಾಗಿ ಕೇಳಿದರು. ಅವರ ಧ್ವನಿಗೆ ಸಾಹಿತ್ಯಾಳ ಕೈಯಲ್ಲಿದ್ದ ಬ್ಯಾಗ್ ಕೆಳಗೆ ಜಾರಿ ಬಿತ್ತು. ನಿನ್ನೆ ಕೇಳಿದ್ದು ಎಲ್ಲಿಗೆ ಹೊರಡ್ತಿದ್ಯಾ ಅಂತ. ಮತ್ತಷ್ಟು ಗಡುಸಾಗಿತ್ತು ಅವರ ಧ್ವನಿ. ಚೌಲ್ಟ್ರಿಗೆ ಎಂದು ಮೆಲ್ಲನೆ ತಲೆ ತಗ್ಗಿಸಿ ಹೇಳಿದಳು ಸಾಹಿತ್ಯ. ನಿಂಗೆ ಸ್ವಲ್ಪನಾದರೂ ಸ್ವಾಭಿಮಾನ ಇದೆಯಾ? ನಾನಷ್ಟೆಲ್ಲ ಹೇಳಿದರೂ ನೀನು ಏನೂ ಆಗಿಲ್ಲ ಅನ್ನೋ ಥರ ನಡ್ಕೋತಿದ್ಯಲ್ಲ. ಒಂಚೂರು ಮರ್ಯಾದೆ ಬೇಡವಾ ನಿಂಗೆ? ಚೌಲ್ಟ್ರಿಗಂತೆ ಚೌಲ್ಟ್ರಿಗೆ ಹೊರಟಿರೋ ರೀತಿ ನೋಡಿದರೆ ಏನೋ ಇವಳ ರಿಲೇಟಿವ್ ಮದುವೆ ಅನ್ಕೋಬೇಕು. ನೋಡು, ನೀನು ಮದುವೆಗೆ ಬರೋದು ಬೇಡ. ಅಲ್ಲಿ ನನಗೆ ಬೇಕಾದವರೆಲ್ಲ ಬರ್ತಾರೆ. ಅವರೆಲ್ಲ ನಿನ್ನ ನೋಡಿ ಈ ಹುಡುಗಿ ಯಾರು ಅಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ? ಅಷ್ಟಕ್ಕೂ ನಿಂಗೆ ಮದುವೆಗೆ ಇನ್ವೈಟ್ ಮಾಡಿದ್ಯಾರು ಎಂದು ದುರುಗುಟ್ಟಿ ಪ್ರಶ್ನಿಸಿದಾಗ, ಅಭಿ ಸರ್ ಎಂದು ಜಾರುತ್ತಿದ್ದ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು ಸಾಹಿತ್ಯ. ಅವನು ಸಾಯೋಕ್ಕೆ ಹೇಳ್ತಾನೆ, ಸಾಯ್ತೀಯಾ? ಕೋಪದಿಂದಲೇ ನುಡಿದರು ಅರುಣಾದೇವಿಯವರು. ಅವರ ಮಾತಿಗೆ ಮೌನವಾಗಿ ತಲೆ ತಗ್ಗಿಸಿ ನಿಂತಳು ಸಾಹಿತ್ಯ. ಆಗಲ್ಲ ಅಲ್ಲ, ಎಲ್ಲದಕ್ಕೂ ಅಭಿನ ಎತ್ಕಟ್ಬೇಡ, ಗೊತ್ತಾಯ್ತಾ? ನೀನು ಈ ಮನೆಯಲ್ಲಿ ಬಿಟ್ಟು ತಿಂದ್ಕೊಂಡು ಇದೆಯಾ ಅಂದರೆ ನಿನ್ನ ಸ್ಥಾನ ಯಾವುದು ಅಂತ ಯೋಚನೆ ಮಾಡ್ಕೊ. ನಮ್ಮನೆ ಕೆಲಸ ಮಾಡೋ ಆ ಕನಕಮ್ಮ ಕೂಡ ದುಡಿದು ಹೊಟ್ಟೆ ತುಂಬಿಸ್ತಾಳೆ. ನೀನು ಇದೆಯಾ? ಬಿಡು, ಇವೆಲ್ಲ ನಿಂಗೆ ಹೇಳಿ ಏನು ಪ್ರಯೋಜನ? ಈಗ ನೀನು ಮದುವೆಗೆ ಬರಬಾರ್ದು. ಬಂದರೆ ಮುಂದೆ ನೀನೇ ಅನುಭವಿಸೋದು. ಅಭಿಗೆ ಏನಾದರೂ ಸುಳ್ಳು ಹೇಳಿ ಮನೆಯಲ್ಲಿ ಬಿದ್ದಿರು. ಒಟ್ಟಿನಲ್ಲಿ ಚೌಲ್ಟ್ರಿ ಕಡೆ ಮುಖ ಹಾಕಬೇಡ ಅಷ್ಟೆ ಎಂದು ದರ್ಪದಿಂದಲೇ ಹೇಳಿ ರೂಮಿನಿಂದ ಹೊರ ನಡೆದರು. ಸಾಹಿತ್ಯಾಳಿಗೆ ಅವರ ಪ್ರತಿಯೊಂದು ಮಾತುಗಳು ಎದೆಗೆ ಚುಚ್ಚುತ್ತಿತ್ತು. ಅವಳು ಅಲ್ಲೇ ಗೋಡೆಗೊರಗಿ ಕುಳಿತು ಮುಖ ಮುಚ್ಚಿಕೊಂಡು ಜೋರಾಗಿ ಅಳತೊಡಗಿದಳು. ಅವಳ ಸ್ವಾಭಿಮಾನಕ್ಕೆ ಬಲವಾದ ಪೆಟ್ಟು ಬಿದ್ದಿದ್ದು ಅವಳಿಗೆ ಸಹಿಸಲಾಗಲಿಲ್ಲ. ಇತ್ತ ಅಭಿಯ ಕಂಗಳು ಸಾಹಿತ್ಯಾಳಿಗಾಗಿ ಹುಡುಕುತ್ತಿತ್ತು. ಎಲ್ಲರೂ ರೆಡಿಯಾಗಿ ಕಾರಿನಲ್ಲಿ ಕುಳಿತಿದ್ದರೂ ಸಾಹಿತ್ಯ ಮಾತ್ರ ಎಲ್ಲೂ ಕಾಣದಿದ್ದಾಗ ನೇರವಾಗಿ ಅವಳ ರೂಮಿಗೆ ಬಂದ ಅಭಿ. ಸಾಹಿತ್ಯ ತನ್ನ ರೂಮಿನ ಒಂದು ಮೂಲೆಯಲ್ಲಿ ಕುಳಿತು ಮಂಡಿಯ ಮೇಲೆ ಮುಖ ಹುದುಗಿಸಿ ಜೋರಾಗಿ ಅಳುತ್ತಲೇ ಇದ್ದಳು. ಅವಳ ಸ್ಥಿತಿಯನ್ನು ನೋಡಿದ ಅಭಿಗೆ ಶಾಕ್ ಆಗಿತ್ತು. ಅವನೆದೆಯನ್ನು ಯಾರೋ ಹಿಂಡಿದ ಅನುಭವ. ನಿಧಾನವಾಗಿ ಅವಳ ಬಳಿ ಬಂದು ಮಂಡಿಯೂರಿ, ಸಾಹಿತ್ಯ ಎಂದು ಮೃದುವಾಗಿ ಕರೆದ. ಅವನ ಧ್ವನಿ ನಡುಗುತ್ತಿತ್ತು. ಮೊದಲ ಬಾರಿಗೆ ಒಬ್ಬ ಹುಡುಗಿ ತನ್ನಿಂದ ಇಷ್ಟೊಂದು ನೋವು ಅನುಭವಿಸುತ್ತಿರುವುದನ್ನು ಕಂಡು ಸಹಿಸಲಾಗಲಿಲ್ಲ ಅವನಿಗೆ. ಅಭಿಯ ಧ್ವನಿ ಕೇಳುತ್ತಲೇ ಸಾಹಿತ್ಯಾಳ ಅಳು ತಟ್ಟನೆ ನಿಂತರೂ ಮುಖವೆತ್ತಿ ನೋಡಲಿಲ್ಲ ಆಕೆ. ಯಾಕೆ ಅಳ್ತಿದೀಯಾ? ಯಾರಾದರೂ ಏನಾದರೂ ಅಂದ್ರಾ ಎಂದು ತುಂಬ ಕಾಳಜಿಯಿಂದ ಕೇಳಿದ ಅಭಿ. ಸಾಹಿತ್ಯ ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು. ಮತ್ಯಾಕೆ ಅಳ್ತಿದೀಯಾ? ಎಲ್ಲರೂ ರೆಡಿಯಾಗಿ ಖುಷಿಯಿಂದ ಹೊರಟಿದ್ದಾರೆ. ನೀನು ನೋಡಿದರೆ ಹೀಗೆ ಈ ಸ್ಥಿತಿಯಲ್ಲಿ ಕೂತಿದ್ಯಲ್ಲ ಎಂದು ಬೇಸರದಿಂದ ನುಡಿದ. ಸಾಹಿತ್ಯ ತನ್ನ ಶಾಲಿನಿಂದ ಮುಖ ಒರೆಸುತ್ತಾ, ನನಗೆ ಮನೆಗೆ ಹೋಗಬೇಕು ಎಂದು ಬಿಕ್ಕುತ್ತಾ ಹೇಳಿದಳು.
ಅಭಿಗೆ ಅವಳ ಸ್ಥಿತಿ ಕಂಡು ಅಯ್ಯೋ ಅನಿಸಿತು. ಪಾಪ, ಮನೆಯವರ ನೆನಪಾಗಿರಬೇಕು ಎಂದು. ಸರಿ, ನಿಂಗೆ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ನಾಳೆನೇ ಕರ್ಕೊಂಡು ಹೋಗ್ತೀನಿ. ಆದರೆ ಈಗ ರೆಡಿಯಾಗಿ ಬಾ, ಎಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ ಎಂದು ಹೇಳಿದಾಗ, ನೀವು ಹೋಗಿ ಬನ್ನಿ, ನಾನಿಲ್ಲೇ ಇರ್ತೀನಿ ಎಂದು ಮತ್ತೆ ಮುದುಡಿ ಕುಳಿತಳು. ಅದೆಲ್ಲ ಆಗಲ್ಲ, ನೀನು ಬರಲೇಬೇಕು, ಹೋಗು, ಬೇಗ ರೆಡಿಯಾಗಿ ಬಾ ಎಂದು ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ, ನಂಗೆ ಯಾಕೋ ಬರೋದಕ್ಕೆ ಮೂಡಿಲ್ಲ, ಪ್ಲೀಸ್ ಬಲವಂತ ಮಾಡಬೇಡಿ, ನೀವು ಹೋಗಿ ಬನ್ನಿ ಎಂದು ಹೇಳಿ ಮತ್ತೆ ಹಾಗೆ ಕುಳಿತಳು. ಸರಿ, ಆದರೆ ಈ ರೀತಿ ಮತ್ತೆ ಅಳ್ತಾ ಕೂತ್ರೆ ನೀನು ಬರಲ್ಲ ಅಂದರೂ ಎತ್ತಕೊಂಡು ಹೋಗ್ತೀನಿ ಏನು ಎಂದು ಹುಬ್ಬು ಹಾರಿಸುತ್ತಾ ಹೇಳಿದ ಅಭಿ. ಅಳಲ್ಲ ಎಂದು ಮತ್ತೆ ಶಾಲಿನಿಂದ ಕೆನ್ನೆ ಉಜ್ಜಿದಳು ಸಾಹಿತ್ಯ. ಮೂತಿ ನೋಡು, ಒಳ್ಳೆ ಟೊಮೆಟೊ ಥರ ಆಗಿರೋದು. ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ನಿಂಗೇನು ಬೇಕೋ ಅದನ್ನು ಮಾಡಿ ತಿನ್ನು, ಆಯಿತಾ? ಕನಕಮ್ಮ ಮನೇಲೇ ಇರ್ತಾರೆ ನಿಂಗೆ ಸಹಾಯ ಮಾಡೋಕ್ಕೆ, ಅವರ ಜೊತೆ ಇರು, ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀಯಾ, ಬರಲಾ ಎಂದು ಹೇಳಿದಾಗ ಎಂದಷ್ಟೇ ಉತ್ತರಿಸಿದಳು ಸಾಹಿತ್ಯ. ಎಲ್ಲಿ ನಗು ನೋಡೋಣ ಎಂದು ಅವಳ ಕಣ್ಣುಗಳನ್ನೇ ದಿಟ್ಟಿಸಿದಾಗ ಅವನ ಮಾತಿಗೆ ಸಾಹಿತ್ಯ ಪಿಳಿ ಪಿಳಿ ಕಣ್ಣು ಬಿಟ್ಟು ಅವನನ್ನೇ ನೋಡಿದಳು. ನಗೋಕೆ ಹೇಳಿದ್ದು, ಈ ಥರ ಊರಗಲ ಕಣ್ಣು ಬಿಟ್ಕೊಂಡು ನೋಡು ಅನ್ನ ಎಂದಾಗ ಸಾಹಿತ್ಯ ಏನೂ ಹೇಳದೆ ತಲೆ ತಗ್ಗಿಸಿ ಕುಳಿತಳು. ಸಾರಿ ಸಾಹಿತ್ಯ, ನಿನ್ನನ್ನಿಲ್ಲಿ ಕರ್ಕೊಂಡ್ಬಂದು ತಪ್ಪು ಮಾಡಿದೆ ಅನ್ನಿಸ್ತಿದೆ. ನಿಂಗೆ ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನು ಹಾಗಾಗಲ್ಲ, ನಾಳೆನೇ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ, ಓಕೆನಾ? ಬೇಜಾರು ಮಾಡ್ಕೋಬೇಡ. ಸರಿ, ಕೆಳಗಡೆ ಎಲ್ಲರೂ ಕಾಯ್ತಿದ್ದಾರೆ, ಬರ್ತೀನಿ, ಬಾಯ್ ಎಂದು ಭಾರವಾದ ಹೆಜ್ಜೆ ಇಡುತ್ತಾ ಹೊರನಡೆದ ಅಭಿ. ಸಾಹಿತ್ಯಾಳಿಗೆ ಅಭಿಯ ಮಾತುಗಳಿಂದ ಸ್ವಲ್ಪ ಸಮಾಧಾನವಾಯಿತು. ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಯಿತು ಅವಳಿಗೆ. ಅಭಿ ಕೆಳಗಿಳಿದು ಬಂದಾಗ ಅರುಣಾದೇವಿಯವರು ಅವನ ಹಿಂದೆ ಸಾಹಿತ್ಯ ಇಲ್ಲದಿರುವುದನ್ನು ಕಂಡು ಸಮಾಧಾನಗೊಂಡರು. ಎಲ್ಲರ ಮುಖದಲ್ಲೂ ತಮ್ಮ ಮನೆಯ ಮದುವೆ ಎಂಬ ಸಂಭ್ರಮದಲ್ಲಿ ನಾಳೆಯ ದಿನದ ಬಗ್ಗೆ ಅದು ಇದು ಮಾತನಾಡುತ್ತಿದ್ದರೆ ಅಭಿ ಅದ್ಯಾವುದರ ಬಗ್ಗೆಯೂ ಗಮನ ಕೊಡದೆ ಸಾಹಿತ್ಯಾಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗುವುದರ ಬಗ್ಗೆ ಚಿಂತಿಸುತ್ತಿದ್ದ. ಅವಳ ಮುದ್ದು ಮುಖದಲ್ಲಿದ್ದ ನೋವು ಅವನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಆದರೆ ಅವಳ ಅಳುವಿನ ಹಿಂದೆ ತನ್ನ ಮುದ್ದಿನ ಅಮ್ಮನ ಕುತಂತ್ರವಿತ್ತು ಎನ್ನುವುದು ಅವನಿಗೆ ತಿಳಿಯಲೇ ಇಲ್ಲ. ಮುಂದುವರೆಯುವುದು